ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಅಡಿಗೆಯಲ್ಲಿ ನಾನು ಚಿಕನ್ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕರ್ರಿ ಮಾಡ್ತಾಯಿದ್ದೀನಿ. ತುಂಬ ಈಸಿ, ಟೇಸ್ಟಿ, ಯಮ್ಮಿ ಟೇಸ್ಟಿ ಗೊತ್ತಾ? ಅಪ್ಪ, ನೋಡ್ತಿದ್ರೇ ತಡಿಯೋಕ್ಕಾಗದೇ ಇರೋ ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ಸೊ ಇನ್ಯಾಕೆ ತಡ, ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ 2 ಟೈಮ್ಸ್ ವಾಶ್ ಮಾಡಿ ತೊಗೊಂಡಿದ್ದೀನಿ. ಸೊ ಅದು ವಾಶ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 7ರಿಂದ 8 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 8ರಿಂದ 10 ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ, ಗೋಡಂಬಿ. ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ, ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ. ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದಾದ ನಂತರ ಅದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಈಗ ಅದೇ ಪ್ಯಾನ್ಗೆ ಬೇಕಾದಷ್ಟು ಒಂದು ಒಗ್ಗರಣೆಗೆ ಬೇಕಾಗುವಷ್ಟು, ಆ್ಯಕ್ಚುಲಿ ಚಿಕನಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಆಮೇಲೆ ಆಯಿಲ್ ಹಾಕಿದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದೊಂಚೂರು ಗೋಲ್ಡನ್ ಫ್ರೈ ಆಗಿದೆ ಅಂತ ಅನಿಸಿದಾಗ ಒಂಚೂರು 1 ಟೀ ಸ್ಪೂನಷ್ಟು ಅರಿಶಿಣ ಮತ್ತು ನಿಮ್ಮ ಟೇಸ್ಟಿಗೆ ಬೇಕಾಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದೇ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ, ಸೀದೋದಂಗೆ ಆಗುತ್ತೆ. ಯಾಕೆಂತಂದರೆ ಪೌಡರ್ಸ್ ಎಲ್ಲ ಆಯಿಲಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಸೀದೋಗುತ್ತೆ. ಆಮೇಲೆ ನಾವು ತೊಳೆದು ಇಟ್ಕೊಂಡಿರುವಂತಹ ಚಿಕನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟರವರೆಗೆ ಅಂತಂದರೆ 90% ಕುಕ್ ಆದರೆ ಸಾಕು. 90% ಕುಕ್ ಆಗೋವರೆಗೂ ನಾವು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ. ಬಟ್ ಆವಾಗವಾಗ ನಾವು ಲಿಡ್ಡನ್ನ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂತಂದರೆ ತಳ ಹತ್ತುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ನಾವೇನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಇಲ್ಲಿ ಫ್ರೈ ಇಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಒಂದು 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕೂಡ ಹೆಚ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ. ಆವಾಗವಾಗ ಚಿಕನ್ನ ಮಿಕ್ಸ್ ಮಾಡೋದು ಮರಿಬೇಡಿ. ಈಗ ಆಲ್ರೆಡಿ ನನಗೆ ಕುಕ್ ಆಗಿದೆ, ಕಂಪ್ಲೀಟಾಗಿ 90% ಕುಕ್ ಆಗಿದೆ. ಸೊ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಫುಲ್ಲು ಮಿಕ್ಸರ್ ಜಾರ್ಗೆ ಅಂಟ್ಕೊಂಡಿದೆ, ಅದನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕೆಂತಂದರೆ ಅದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಗೋಡಂಬಿ ಹಾಕಿರೋದ್ರಿಂದ ನಾವು ನೀರೆಲ್ಲ ನಮಗೆ ತಿಕ್ಕಾಗಿಯೇ ಇರುತ್ತೆ, ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ತುಂಬ ಬೇಗ ತಳ ಕೂಡ ಹತ್ತುತ್ತೆ, ಅದಕ್ಕೋಸ್ಕರ ಅವಾಗವಾಗ ನಾವು ತಿರುಗಿಸ್ತಾನೆ ಇರಬೇಕು. ಯಾಕೆಂತಂದರೆ ಗೋಡಂಬಿ ಬೇಗ ಸೀದೋಗುತ್ತೆ, ಅದಕ್ಕೋಸ್ಕರ. ಇಲ್ಲಿ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಮತ್ತು ಹುರಿದು ಪುಡಿ ಮಾಡಿಟ್ಕೊಂಡಿರುವಂತಹ ಜೀರಿಗೆ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು 1 ಟೀ ಸ್ಪೂನ್ ಅಷ್ಟು ಮೆಥಿನ ತಗೊಂಡಿದ್ದೀನಿ. ಅದನ್ನ ಕೂಡ ಚೆನ್ನಾಗಿ ಪುಡಿ ಮಾಡಿಕೊಂಡು ನಾನು ಸಿಂಪಡಿಸ್ಕೊಳ್ತಾ ಇದ್ದೀನಿ. ಮೇಥಿ ಅಂತಂದರೆ ಕಸೂರಿ ಮೇಥಿ.
ನೀವು ಅದನ್ನು ಹುರಿದು ಕೂಡ ಪುಡಿ ಮಾಡ್ಕೊಳ್ಬೋದು, ಈಸಿಯಾಗಿ ಪುಡಿ ಆಗುತ್ತೆ. ಬಟ್ ನನಗೆ ಹಾಗೇ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾನು. ನನಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಯಿತು, ಅದಕ್ಕೋಸ್ಕರ ಒಂದು ಚೂರು ನೀರು ಹಾಕ್ಕೊಳ್ತಿದ್ದೀನಿ. ಸೊ ದಟ್ ರೈಸ್ಗೆ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಮೀನ್ಸ್ ಅನ್ನಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈಗ ಕಂಪ್ಲೀಟಾಗಿ ಕುಕ್ ಆಗಿದೆ ಮತ್ತು ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕರ್ರಿ ಕೂಡ ರೆಡಿಯಾಗಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಮತ್ತು ಇನ್ನೂ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್ ತುಂಬ ಅದ್ಭುತವಾಗಿದೆ. ಇನ್ಯಾಕೆ ತಡ, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್.